ಸೇರುವುದಂತ ಮದ್ನಾಕ್ನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಸರಸ್ವತಿ ವೆಂಕಟೇಶ್ ಅವರು ಅದ್ಭುತವಾಗಿ ನಮ್ಮ ಮೇಡಮ್ ಅವರ ಯಶಸ್ವಿಯಾಗಿ ನಿರ್ವಹಿಸುತ್ತಿರುವಂಥ ಅಭಿವೃದ್ಧಿ ಕೆಲಸಗಳನ್ನು ಮತ್ತು ನಮ್ಮ ಅಧ್ಯಕ್ಷರಾದಂಥ ಬ್ಯಾಲಹಳ್ಳಿ ಗೋವಿಂದಗೌಡರ ಒಂದು ಭರವಸೆ ಮೇಲೆ ಈ ದಿವಸ ನಮ್ಮ ವೆಂಕಟೇಶ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ತಾ ಇದ್ದಾರೆ. ಮೇಡಮ್ ಅವರು ಬರಮಾಡ್ಕೊಳ್ತಾ ಇದ್ದಾರೆ ನಮ್ಮ ವೆಂಕಟೇಶ್ ಅವರು. ಮತ್ತೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಜಯಮಂಗಲ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ವೆಂಕಟೇಶಣ್ಣವರು ಅಷ್ಟೇ ಮೇಡಮ್ ಅವರ ಅಭಿವೃದ್ಧಿ ಕೆಲಸಗಳು ನಮ್ಮ DCC ಬ್ಯಾಂಕ್ನ ಅಧ್ಯಕ್ಷರಾದಂಥ ಗೋವಿಂದಗೌಡರ ಅವರ ಮಾರ್ಗದರ್ಶನದಲ್ಲಿ ಮತ್ತು ಎಲ್ಲ ಊರಿನ ಕೆಲವು ಮುಖಂಡರು ಈ ದಿವಸ ಮೇಡಮ್ ಅವರ ಅಭಿವೃದ್ಧಿ ಕೆಲಸವನ್ನು ಮೆಚ್ಚಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಮೇಡಮ್ ಅವರು ಇನ್ನೂ 2-3 ದಿವಸದಲ್ಲಿ ಮೇಡಮ್ ಅವರು ನಮ್ಮ ಪಂಚಾಯತಿಗೆ ಬರಲ್ಲ, ನೀವು ಜಾಸ್ತಿ ಕಮ್ಮಿ ಆಗಿದ್ದೀರ ಅಂತ ಇದ್ರು. ಇಲ್ಲ ಮೇಡಮ್, ನಾವು ಈಗಾಗಲೇ 11 ಜನ ಇದ್ದೀವಿ ಅಂತ ಮೊನ್ನೆ ನಾವು ಭರವಸೆ ಕೊಟ್ಟಿದ್ದೆ. ಇನ್ನೂ 2 ದಿವಸದಲ್ಲಿ 4-5 ಜನ ಗ್ರಾಮ ಪಂಚಾಯತಿ ಸದಸ್ಯರು ಸೇರ್ಪಡೆ ಆಗ್ತಾ ಇದ್ದಾರೆ. ಅವರು ಇಲ್ಲಿದ್ದವರೆ, ಸ್ವಲ್ಪ ಏರ್ಪೇರಿಂದ ದೂರ ಇದ್ದಾರೆ. ಅವರು ಬಂದು ಸೇರಿಕೊಂಡು ನಮ್ಮ ಗ್ರಾಮ ಪಂಚಾಯತಿಗೆ ಮೇಡಮ್ ಅವ್ರಿಗೆ 17-18 ಜನ ಗ್ರಾಮ ಪಂಚಾಯತಿಗಳೊಂದಿಗೆ ನಾವು ಈ ಎಲೆಕ್ಷನ್ ನಡೆಸ್ತೀವಿ. ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ಕೂಡ ಹಿಂದೆ ಬನ್ನಿ. ಹತ್ರ ಇದ್ರೆ ಯಾರು ಕಾಣಿಸಲ್ಲ, ಸ್ವಲ್ಪ ಹಿಂದೆ ಬನ್ನಿ. ಸ್ವಲ್ಪ BJPಯಲ್ಲಿ ಬಹಳ ವರ್ಷಗಳಿಂದ ಗುರುಸ್ಕೊಂಡಿರುವಂಥ ಟಿ-ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದಂಥ ಮದ್ನಾಕ್ನಹಳ್ಳಿ ವೆಂಕಟೇಶ್ ಅವರು ಮತ್ತು ಜಯಮಂಗಲ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ವೆಂಕಟೇಶಣ್ಣವರು ನಮ್ಮ ಶಾಸಕಿ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರಾದಂಥ ರೂಪಕಲಾ ಎಂ ಶಶಿಧರ್ ಅವರು ಅವರ ಅಭಿವೃದ್ಧಿ ಕೆಲಸವನ್ನು ಮೆಚ್ಚಿ BJPಯನ್ನು ತೊರೆದು ನಮ್ಮ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾಯಿದ್ದಾರೆ. ನಮ್ಮ ಎಲ್ಲ ಊರಿನ ಅಪ್ಪು, ರಮೇಶಣ್ಣ, ಹರೀಶ್ ಎಲ್ಲರೂ, ಕೃಷ್ಣಣ್ಣ, ಕೋಡಪ್ಪ ಎಲ್ಲರೂ ಈ ವ್ಯಕ್ತಿಗಳನ್ನ ಸೇರಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ಬೂತ್ಗಳಲ್ಲಿ ಹೆಚ್ಚಿನ ಮತವನ್ನು ಕೊಡಿಸುವಂಥ ಶಕ್ತಿ ಅವರಲ್ಲಿದೆ ಅಂತ ಪ್ರಯತ್ನ ಮಾಡಿ ಎಲ್ಲರೂ, ನಮ್ಮ ವಿಶೇಷವಾಗಿ ನಮ್ಮ ಚೌಡಣ್ಣವರು, ಮುನಿಯಂಟಪ್ಪನವರು, ಇನ್ನೊಂದು ಗ್ರಾಮ ಪಂಚಾಯತ್ ಸದಸ್ಯರು ಬಂದಿಲ್ಲ, ನಮ್ಮ ನಾಯಕರಾದಂಥ ಚಲಪತಿ, ಆಮು ಲಕ್ಷ್ಮಣಣ್ಣವರ ಎಲ್ಲರ ಆದೇಶದ ಮೇರೆಗೆ ಶ್ರೀರಾಮಪ್ಪನ ನಮ್ಮ ಅವರು ಬಂದಿಲ್ಲ ಇವತ್ತು. ಮಾಜಿ ಉಪಾಧ್ಯಕ್ಷರಾದಂಥ ಶ್ರೀರಾಮಣ್ಣವರ ಮತ್ತು ಬೇಟೆಗೌಡರ ಎಲ್ಲರೂ ಮನವಿ ಮಾಡ್ಕೊಂಡ್ವಿ, ನಮ್ಮ ಪಕ್ಷಕ್ಕೆ ಬಂದರೆ ನಿಮಗೆ ಒಳ್ಳೆಯದಾಗುತ್ತೆ, ನಿಮ್ಮ ಕೆಲಸಗಳು ಸದಾ ನಡೀತಾ ಇರ್ತದೆ. ಮುಂದಿನ ದಿನಗಳಲ್ಲಿ ಮೇಡಮ್ ಅವರ ಕೈ ಬಲಪಡಿಸೋಣ. ಇನ್ನೂ 2-3-4 ಸತಿ ಮೇಡಮ್ ಅವ್ರು ಗೆಲ್ಲುವ ಎಲ್ಲ ಅವಕಾಶಗಳಿದೆ. ಬೇರೆ ಪಕ್ಷದಲ್ಲಿದ್ದರೆ ನಿಮಗೆ ಯಾವುದೇ ಅನುಕೂಲ ಆಗೋದಿಲ್ಲ ಅಂತೇಳಿ ನಾವು ಅವ್ರಿಗೆ ಹೋದ MLA ಎಲೆಕ್ಷನ್ನಲ್ಲೇ ನಾವು ಅವ್ರನ್ನ ಕೇಳಿದ್ವಿ. ಅವರು ಕಾರಣಾಂತರಗಳಿಂದ ನಮ್ಮದು ಸ್ವಲ್ಪ ಅಡಚಣೆ ಇದೆ, ನಾವು ಗ್ಯಾರಂಟಿ ಸೇರ್ತೀವಿ ಅಂತ ಈ ದಿವಸ ನಮ್ಮ ಬ್ಯಾಲಹಳ್ಳಿ ಗೋವಿಂದಗೌಡರ ಆದೇಶ ಮೇರೆಗೆ ಈ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಮದ್ನಾಕ್ನಹಳ್ಳಿ ಬೂತು ಮತ್ತು ಜಯಮಂಗಲ ಬೂತು, 3 ಬೂತ್ ನಾನು ಹೇಳ್ತಾ ಇರೋದು. ಮದ್ನಾಕ್ನಹಳ್ಳಿ ಮತ್ತು ಜಯಮಂಗಲ ಬೂತು ಈ ಸತಿ ಹೈಯೆಸ್ಟು ಮತವನ್ನು ಕೊಡಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇವರು ಬಂದಿದ್ದಕ್ಕೆ ನಮಗೆ ಆನೆ ಬಲ ಬಂದಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಾವ ಸ್ಥಾನಮಾನ ಸಿಗಬೇಕಂತ ನಾವೆಲ್ಲರೂ ಸೇರಿಕೊಂಡು ಮೇಡಮ್ ಅವರ ಸಹಾಯ ಪಡೆದು, ಅಧ್ಯಕ್ಷರ ಸಹಾಯ ಪಡೆದು ಅವ್ರಿಗೆ ಏನು ಭರವಸೆ ಕೊಟ್ಟಿದೆಯೋ, ಅಂದರೆ ಭರವಸೆ ಅಂದರೆ ಅವು ಕೆಲಸಗಳು, ಇಬ್ಬರು ಗ್ರಾಮ ಪಂಚಾಯತಿ ಸದಸ್ಯರು ಊರಲ್ಲಿ ಸರಿಯಾಗಿ ಕೆಲಸಗಳಾಗ್ತಾಯಿಲ್ಲ, ನಮ್ಗೆ ಊರಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗಿ ಎಲ್ಲರೂ ಸೇರಿ ಅವ್ರ ಕೆಲಸವನ್ನು ನಾವು ಮಾಡಿಕೊಡೋದು ತಯಾರಿದ್ದೀವಿ. ಸ್ವಲ್ಪ ಕೆಲಸಗಳು ಅದರಷ್ಟು ಕಡಿಮೆ ಆಯಿತು, ಏನೋ ಸ್ವಲ್ಪ ಬೇಜಾರಾಯಿತು, ನಾವು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾಯಿದ್ದೀವಿ. ಓಕೆ, ನಿಮ್ಮ ಸೇರ್ಪಡೆ ಬರೀ ಚುನಾವಣೆ, ಬರೀ MP ಚುನಾವಣೆಗೆ ಮಾತ್ರ ಇಲ್ಲ ಮುಂದಿನ ಇಲ್ಲ ಯಾವಾಗ? ಯಾಕಂದರೆ ಕೆಲವರು ಬೆಳಗ್ಗೆ
ಪಕ್ಷಕ್ಕೆ ಬಂದು ಮತ್ತೆ ಸಾಯಂಕಾಲ ಮತ್ತೆ ರಿಟರ್ನ್ ಆಗುವಂತ ಚಾನ್ಸಸ್ ಇರುತ್ತೆ. ಇಲ್ಲ ಇಲ್ಲ ನಾವು ಅದಕ್ಕೋಸ್ಕರ ಯಾವಾಗೂ ನೀವು ಬರೀ ಚುನಾವಣೆಗೋಸ್ಕರ ಬಂದಿದ್ದೀರಾ ನಿರಂತರ ಇಲ್ಲ ನಿರಂತರ ನಾವು ಕಾಂಗ್ರೆಸ್ ಪಾರ್ಟಿ ಊರ ಪರವಾಗಿ ನಿಲ್ತೇವೆ. ಊರ ಪರವಾಗಿ ನಾವು ಊರಾಗ ಏನು ಹೇಳಿದ್ರು ಅದು ನಾವು ಮಾಡಿ ಕಾಂಗ್ರೆಸ್ ಊರಲ್ಲೆಲ್ಲ ಕಾಂಗ್ರೆಸ್ ಇರೋದ್ರಿಂದ ನಾವು ಕಾಂಗ್ರೆಸ್ ಹೇಳ್ರಿ ಅಧ್ಯಕ್ಷ. ನಾವು ಅವತ್ತಿಂದ ಬಿ ಜೆ ಪಿಯಲ್ಲಿದ್ವಿ, ಇವತ್ತು ಕಾಂಗ್ರೆಸ್ಸಲ್ಲಿ ಸೇರ್ಪಡೆ ಆಗ್ತಾ ಇದ್ವಿ. ರೂಪಾ ಮೇಡಮ್ ಅವ್ರಿಗೆ ಶಾಶ್ವತವಾಗಿ ನಾವು ಕೆಲಸನ ದುಡಿತೀವಿ.